ನನ್ನ ಮನವ ಪ್ರಚಾರ ಮಾಡಲಿಕ್ಕ ನಾವು ಬಂದೇವ ಪ್ರಚಾರ ಮಾಡಲಿಕ್ಕ ನಾವು ಬಂದೇವ ಪ್ರಚಾರ ಮಾಡಲಿಕ್ಕ ನಾವು ಬಂದೇವ ಪ್ರಚಾರ ಮಾಡಲಿಕ್ಕ ತಾರುಣ್ಯ ಬಲ ಯೌವನ ರದ್ದೆ ಪೃಥ ಪ್ರಾಪ್ತೆ ವರ ಕನ್ಯೆ ಬೇಕಾದವರು ನಮ್ಮ ಅಜ್ಜೋರ್ ಮಟ್ಟಿಗೆ ಬಂದ್ರಪ್ಪ ಬನ್ನಿ. ಎಂಡ್ರು ಬೆಲ್ಲ 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 ಎಲ್ಲಿಗೆ ಇಲ್ಲಿ ತನಕ ಎಲ್ಲಿಂದ ಬಂದಿವ ನಿನ್ನ ಕಂಡು ನಾ ಹ್ಯಾಂಗ ಕರಗಿದೆನು ನಿನ್ನ ಕಂಡು ನಾ ಹ್ಯಾಂಗ ಕರಗಿದೆನು ಎಂಡ್ರು ಬೆಲ್ಲ ಅವ್ವ ಅಂಡ್ರವೇರ್ ಬಿಲ್ಲ ನೀನ್ ಚಡ್ಡಿನೇ ಹಾಕೊಳ್ಳೋದಿಲ್ಲ. ಇದು ಎಲ್ಲಿಂದ ಬಂತು ಅಂಡರ್ವೇರ್ ಬಿಲ್ಲು? ನನಗೆ ಗೊತ್ತು ನೀನ್ ಯಾವಳ ಮಡಿಕೊಂಡಿದ್ಯ ಅವಳಿಗೆ ಅಂಡರ್ವೇರ್ ಕೊಡ್ತಿರೋದ್ ನೀನು. ಮತ್ತೀಗ ಹೆಂಗ್ ಬಂತು ಈ ವಯ್ಯ ಅಂಡರ್ವೇರ್ ಬಿಲ್ ತಂದ್ಕೊಟ್ಟವನೆಲ್ಲ? ಇದು ಹೆಂಗ್ ಬಂತು? ಈ ವಯ್ಯ ಯಾವಾಗ ತಗೊಂಡೆ 7 ಅಂಡರ್ವೇರ? ನಾನು ಸ್ವಾಮೀಜಿ ತರ ಕಾಣ್ತೀನ ಇಲ್ಲ ಕೊರಿಯರ್ ತರ ಕಾಣ್ತೀನ? ಕೊರಿಯರ್ ಮಾಡಕ್ ಬಂದಿದ್ದೀನಿ ಅಂಡರ್ವೇರ್ ಬಿಲ್ಲ. ಮತ್ತಿದೇನು ಅಂಡರ್ವೇರ್ ಬಿಲ್ ಒಂದೇ? ನಾನು ಯಾಂಡ್ ಬಿಲ್ ಅಂದೆ, ಅಂದ್ರೆ ಪ್ರಚಾರ ಪತ್ರಿಕೆ. ಓ ಹಂಗಂತ ಕನ್ನಡದ ಸುಮ್ನೆ ಅನುಮಾನ ಪಟ್ಬಿಟ್ನಲ್ಲ ನನ್ ಗಂಡನ ಮೇಲೆ ನಾನು. ಗ್ಯಾಪ್ ಕೊಡದೆ ತಾಡ ಎಲ್ಲಿ ಇಟ್ಬಿಡೋಣ ಅಂತೀರಿ? ಕನ್ನಡದಲ್ಲಿ ಪ್ರಚಾರ ಪತ್ರಿಕೆ ಅಂತ ಹೇಳು. ಆಯ್ತು ಆಯ್ತು ನೋಡಿ, ಈ ಊರಿಗೆ ದೊಡ್ಡ ಸ್ವಾಮೀಜಿಗಳು ಬಂದಿದ್ದಾರೆ. ತಾರುಣ್ಯ ಬೇಕಾದವ್ರಿಗೆ ತಾರುಣ್ಯ ಕೊಡ್ತಾರೆ, ಮಕ್ಕಳು ಫಲ ಬೇಕಾದವ್ರಿಗೆ ಮಕ್ಕಳು ಫಲ ಕೇಳ್ತಾರೆ. ಅಷ್ಟೇ ಇಲ್ಲ, ಯಾರು ಭೂಮಿಲಿ ದುಡ್ಡು ಹಾಕಿದ್ರೆ ಅವ್ರ ಮಂತ್ರ ಶಕ್ತಿಯಿಂದ ಓಂ ಶಿವ ಶಿವ ಅಂತ ತಗದ್ ಕೊಡ್ತಾರೆ ಕಣ್ರಿ. ಹೊರಗೆ ಕನ್ಯಾ, ಕನ್ಯೆಗೆ ಬೇಕಾದವ್ರಿಗೆ ಹೊಂದಿಸಿ ಕೊಡ್ತಾರ್ರಿ. ಇಷ್ಟರೊಳಗೆ ನಿಮ್ಗೇನ್ ಬೇಕು ಕೇಳ್ಕೊಂಡ್ರಿ. ಅದೇನ್ ಬೇಕು ಕೇಳ್ಕೊ ಗಡಗಡನೆ. ಅವಯ್ಯ ನೋಡಿದ್ರೆ ನನ್ನೇ ನೋಡ್ತಾವನೆ, ನಂಗೊಂಥರ ನಾಚ್ತೈತೆ. ಅದು ಅಲ್ಲದೆ ಬಂದ್ಬಿಟ್ಟು ಬೀದಿಲಿ ಕೇಳ್ಕೊಂಡ್ರೆ ಏನ್ ಕೇಳೋದು? ನೀನೇ ಕೇಳು. ಛೇ ಒಳ್ಳೆ ದಂಪತಿಗಳು ನೀವು ಅಲ್ಲ. ಇಂಥ ವಿಷಯಕ್ಕೆ ನಾಚ್ಕೊಂಡ್ರೆ ಹೆಂಗೆ? ಇರ್ಲಿ ಭಕ್ತ ಅಂದಾಗೆ ನಿನ್ನ ಹೆಸರೇನು? ನನ್ನ ಹೆಸರು ಮರಿಯಪ್ಪ ಅಂತಾರೆ. ಸಂತೋಷ ಅಂದಾಗೆ ಹಾಗೆ ಹೆಸರು? ಹೋಗ್ರಿಯಪ್ಪ, ಕಾರ್ ಇಲ್ಲ ಕಟ್ಲಿಲ್ಲ, ಹಿಂದಿಲ್ಲ ಮುಂದಿಲ್ಲ, ಈಗ ಯಾಕೆ ಹೆಂಗ್ ಹೆಸರು? ಅವಯ್ಯ ಏನ್ ಕೇಳ್ತಾವನೆ, ನೀನೇನ್ ಹೇಳ್ತಾ ಇದೀಯ ಅಂತ? ನಂಗೆ ನಾಚಿಕೆ ಆಗುತ್ತೆ ಹೆಂಗ್ಸೇತಿ ಹೇಳೋಕೆ. ಹಿಂಗ್ ನಾಚ್ಕೊಂಡೆ ಒಂದು ಹುಟ್ಟಿಸ್ತಾ ಇದ್ದಂಗ ಆಗಿದ್ ನೀನು. ಕರ್ಮ ನಂದು. ಇತ್ತ ಬಾ, ನಾ ಹೇಳ್ತೀನಿ ಅದೇನ್ ಮನ್ಸ ಅಂತ ಸಿಕ್ಬಿಟ್ಟ ಏನೋ. ನನ್ನ ಹೆಸರು ನಿಂಗೆ ಗೊತ್ತಾಗಕ್ಕಿಲ್ಲ, ಸುಮ್ನಿರು. ಜಾಸ್ತಿ ನುಲಿದ್ರೆ ಬೇಗ ಏರ್ಬಿಟ್ಟು ಬೇಗ ಮಕ್ಳು ಕೊಟ್ಬಿಡ್ತಾರ ಅವರು. ನನ್ನ ಹೆಸರು ಮಾಳವ್ವ. ಸಂತೋಷ, ತುಂಬಾ ಸಂತೋಷ. ಮಾಡವ್ವ, ನಿಮ್ಗೇನ್ ಬೇಕು ಕೇಳವ್ವ. ಇದ್ಯಾಕೆ ಎಲ್ಲ ನಡ್ಬರ್ಕೋಕೆ ಬತ್ತೀಯಲ್ಲ ನೀನು? ಅಪ್ಪರೇ ನಂಗೆ ಜಾಸ್ತಿ ಏನು ಬೇಡ ಅಪ್ಪರೇ.
ಮಕ್ಳು ಕೊಟ್ರೆ ಸಾಕು. ಸಮಾಜ್ ಮರಿಯಪ್ಪ ಕೆಲಸ ಆಯ್ತು ಬಿಡು. ಎಲ್ಲಾಯ್ತ್ರಿ? ಯಾವಾಗ ಆಯ್ತ್ರಿ? ಅಲ್ಲ ರೀ, ಆದಷ್ಟು ಶೀಘ್ರದಲ್ಲೇ ನಿಮ್ಮ ಅಭಿಲಾಷ ಈಡೇರುತ್ತೆ ಎಂದೆ. ಯಾಕಂತಂದ್ರೆ ನಾಳಿನ ಆದಿತ್ಯವಾರ ಅಮಾವಾಸ್ಯೆ ಬಂದಿದೆ. ಆ ದಿವಸ ಸಂಜೆ ಸಮಯಕ್ಕೆ ಸರಿಯಾಗಿ ಮಾಳವ್ವನ ಕೈಯಲ್ಲಿ ಕಾಯಿ, ಕರ್ಪೂರ, ಎಲೆ, ಅಡಿಕೆ, ಕತ್ತಿ. ಸ್ವಾಮಿಗಳಿಗೆ ಯಾಕೆ ತತ್ತಿ? ಮೊಟ್ಟೆ ಹಾಕ್ರಿ ತಗತಿ ನೀವು. ಮೊಟ್ಟೆ ಎಲ್ಲ ಕಡೆಯ ಊದುತ್ತೆ ಗಂಧದ ಕಡ್ಡಿ ಎಂದೆ. ಹಚ್ಚಕ್ಕೆ ನಡಲ್ಲ ಅಂತ ಹೇಳು, ಗಂಧದ ಕಡಿ ಅಂತ. ಇಷ್ಟೆಲ್ಲ ಕೊಟ್ಟು ನಮ್ಮ ಮಠಕ್ಕೆ ಕಳಿಸ್ಕೊಟ್ಬಿಡು. ಇತ್ತಿಂದ ಎಲ್ಲ ನಿಂಗೆ ಕೊಟ್ಟಿ ಕಳಿಸ್ಬಿಟ್ರೆ ಆ ಕಡೆಯಿಂದ ಎತ್ತಿ ಕೊಟ್ಬಿಡ್ತೀರ ಮಕ್ಕಳು. ಆ ಕಡೆಯಿಂದ ಕೊಟ್ಟಿ ಕಳಿಸ್ಬಿಡ್ತಾರೆ, ನಾಮಕರಣ ಮಾಡ್ಕೋಬಹುದು. ಛೇ ಕೊಡುವವರು ನಾವೆಲ್ಲ ಭಕ್ತ. ನಮ್ಮ ಮಠದಲ್ಲಿ ದೊಡ್ಡ ಸ್ವಾಮೀಜಿಗಳಿದ್ದಾರೆ, ಅವರು ಕೊಟ್ಟಿ ಕಳಿಸ್ತಾರೆ. ಅರ್ಥ ಆಯ್ತಾ? ಮರಸ್ವಾಮಿ ಇವ ಏನೋ ನಿಂತರನೆ ಮಕ್ಳು ಕೊಡ್ನಾರ ದೊಡ್ಡ ಸ್ವಾಮಿಗಳಂತ ಕೊಡೋದು. ಅಪ್ಪರೇ ನಮ್ಗೆ ಅವರೇ ಕೊಡ್ಬೇಕು ಇವರೇ ಕೊಡ್ಬೇಕು ಅಂತ ಏನಿಲ್ರಿ. ಇಲ್ಲಂತೂ ಆಲಿಲ್ಲ, ಇಲ್ಲಂತೂ ಆಗ್ಲಿಲ್ಲ. ಯಾರು ಕೊಟ್ರು ನಡೀತದೆ. ಒಟ್ನಲ್ಲಿ ಮಕ್ಳು ಕೊಡ್ತಾರಲ್ವೇನ್ರಿ? ಓಹೋ, ಅವಶ್ಯಕತೆವಾಗಿ ನಮ್ಮ ಮಠಕ್ಕೆ ಯಾರ್ಯಾರು ಮಕ್ಕಳು ಫಲ ಕೇಳ್ಕೊಂಡು ಬರ್ತಾರೋ ಅವ್ರಿಗೆಲ್ಲ ಕೊಟ್ಟಿ ಕಳಿಸ್ತಾರಮ್ಮ. ಹೌದಾ? ಈಗ ತುಂಬಾ ವರ್ಷಗಳಾಗಿರುತ್ತಲ್ಲ, ಅಂತವ್ರಿಗೂ ಮಕ್ಳಿರಲ್ವಲ್ಲ, ಅಂತವ್ರಿಗೂ ನಿಮ್ ಸ್ವಾಮಿಗಳು ಮಕ್ಳು ಕೊಡ್ತಾರೇನು? ಓ ನಿಜವಾಗ್ಲು ನಿಮ್ ಸ್ವಾಮಿಗಳು ಮಹಿಮೆ ಏನೇನು ಅಂತ ಹೇಳಿ ಮತ್ತೆ. ಹೇಳ್ತೀನಿ ಕೇಳು. ಹೇಳಿ. ಹೇಳಪ್ಪ. ನಮ್ ಸ್ವಾಮಿಗಳು ಶ್ರೀಕಾಶಿಯಲ್ಲಿ 12 ವರ್ಷ ಉಗ್ರ ತಪಸ್ಸು ಮಾಡಿದ್ದಾರೆ. ಬಾಬಾ ಬುಡಂಗಿರಿಯಲ್ಲಿ ತಲೆಯ ಕೆಳಕ್ ಮಾಡಿ ಕಾಲ ಮೇಕ್ ಮಾಡಿ ಮಾಡಿದ್ದಾರೆ. ಅಪ್ಪರೇ ಒಂದ್ ಸಣ್ಣ ಅನುಮಾನ. ತಲೆ ಕೆಳ ಮಾಡಿ ಕಾಲ್ ಮ್ಯಾಕ್ ಮಾಡಿದ್ರು ಅಂದ್ರೆ ಅವರು ನಿಮ್ ತರ ಪಂಚೆ ಉಟ್ಕೊಂಡಿದ್ರೆ ಇಲ್ಲ ಪ್ಯಾಂಟು ಶರ್ಟ್ ಹಾಕೊಂಡಿದ್ರ ಅಂತ? ಅವ್ರೇನು ಹಾಕೊಂಡಿರ್ಲಿಲ್ಲ. ಏನು ಹಾಕೊಂಡಿರ್ಲಿಲ್ಲ? ಮತ್ತೆ ಅಲ್ಲಿ ಇಲಿಗಿಲಿ ಬಂದ್ ಕೌರ್ಲಿಲ್ವಾ? ಅಲ್ಲ ಇಲಿ ನೋಡಿದ್ರೆ ಎದುರು ಹೊಂಡೈತವೆ. ಆ ಮಟ್ಗದೇನಿ ನಿಮ್ ಸ್ವಾಮಿಗಳದು. ಆಮೇಲೆ ಆಮೇಲೆ ಅಷ್ಟು ದೂರ ಸುದ್ದಿ ಯಾಕೆ? ಇಲ್ಲೇ ನಮ್ಮ ಮರೆತಿಪ್ಪರು ಸೌಂಡ್ ಗುಡ್ಡೊಬ್ಬ ಬೆಟ್ಟದ ಮೇಲೆ ಬಟ್ಟೆ ಎಲ್ಲ ಬಿಚ್ಚಾಕೋ ನುಣ್ಣುಣ್ಣಿಗೆ ನಿಂತು 12 ಗಾಡಿ ನುಗ್ಗೆಕಾಯಿ ತಿಂದು ತಪಸ್ಸು ಮಾಡಿದ್ದಾರೆ. ಹೆಂಗೆ ಸ್ವಾಮಿಗಳು? ಹಂಗಾದ್ರೆ ಇಷ್ಟ ಬಂದೋಬಸ್ತ್ ಎಲ್ಲ ಮಾಡ್ಕೊಂಡು ಈಗ ಮಕ್ಕಳು ಕೂಡ ಹೊರಟವ್ರಂತ. ಅದೇ ಪರೆ ನನ್ಗೆ ಮತ್ತೆ ಅನುಮಾನ ಬಂತು. ಈ ಸುಮಾರು ವರ್ಷದಿಂದ ಮಕ್ಳಾಗಿರ್ಕಿಲ್ವಲ್ಲ, ಅಂತವ್ರಿಗೂ ನಿಮ್ ಸ್ವಾಮಿಗಳು ಮಕ್ಳು ಕೊಡ್ತಾರೇನ್ರಿ? ಮಠಕ್ಕೆ ಯಾರ್ಯಾರು ಮಕ್ಳು ಫಲ ಕೇಳ್ಕೊಂಡ್ ಬರ್ತಾರೋ ಅವ್ರಿಗೆಲ್ಲ ಕೊಟ್ಟಿ ಗಳಿಸ್ತಾರಮ್ಮ. ಅಪ್ಪರೇ ಬಂದವ್ರಿಗೆಲ್ಲ ನಿಮ್ ಸ್ವಾಮಿಗಳು ಮಕ್ಳು ಫಲ ಕೊಟ್ಟು ಕಳಿಸ್ತಾವ್ರೆ ಅಂದ್ಮೇಲೆ ದೊಡ್ಡ ಸ್ವಾಮಿಗಳ ಹತ್ರ ಸರಿಯಾಗಿ ಉದ್ದವಾಗಿರೋ ದಪ್ಪನಾಗಿರೋ ಕರಿ ಬೇರೆ ಇರ್ಬೇಕಲ್ವೇನ್ರಿ? ಬಾಯಿನ ಯಾಕೆ? ಅಲ್ಲ ಯಾಕಂದ್ರೆ ಅವ್ರ ಹತ್ರ ಕಪ್ಪಕ್ಕೆ ಶುದ್ಧ ದೊಡ್ಡ ಬೇರೆ ನೀನೇನೋ ನೋಡಿದ? ಯವ್ವ ಅವನ್ ಬೇರೆ ನಾನ್ ಯಾಕೆ ನೋಡಕ್ ಹೋಗ್ಲಿ? ನನ್ ಬೇರೆ ನನ್ಗಿನ್ನೂ ಕಂಡಿಲ್ಲ. ಅಲ್ಲ ಸ್ವಾಮಿಗಳೇ, ಟಮಾಟೋ ಇಲ್ರಿ? ಇಲ್ಲೇ ರೀ, ಇಲ್ಲೇ ಸ್ಟ್ರೈಟ್ ಬಂದು ಎಡಗಡೆ ತಿರ್ಕೊಂಡ್ರೆ ಪುನಃ ಸ್ಟ್ರೈಟ್ ಬಂದು ಅಲ್ಲಿ ದೊಂದೆಗೌಡರ ಪ್ರಮಾದ ಕೂತಿರ್ತಾನೆ. ಅವನ ಹತ್ರ ಹೋಗ್ಬಿಟ್ಟು ಕಳ್ಳ ಮಠದ ಗುದ್ಲಪ್ಪ ಸ್ವಾಮಿಗಳ ಮಠ ಎಲ್ಲಿ ಅಂದ್ರೆ ಅವನೇ ತೋರ್ಸ್ಕೊಟ್ಬಿಡ್ತಾನೆ ಕಣ್ರಿ. ಹಂಗೂ ಗೊತ್ತಾಗಿಲ್ಲ ಅಂದ್ರೆ ಮೇಲೆ ಹಾರಾಡ್ತಾ ಇರ್ತದೆ, ಕೆಳಗೆ ನ್ಯಾತಾಡ್ತಾ ಇರ್ತದೆ. ಅದೇ ರೀ ನಮ್ಮ ಮಠದ ಮೇಲೆ ಬಾವುಟ ಹಾರಾಡ್ತಾ ಇರ್ತದೆ, ಗಂಟೆ ನ್ಯಾತಾಡ್ತಾ ಇರ್ತದೆ. ಗಂಟೆ ನ್ಯಾತಾಡ್ತಾ ಇರ್ತದೆ. ಓ ಹಂಗಾರ ನಾವೆಲ್ಲ ಅದನ್ನ ಮುಟ್ಕೊಂಡೆ ಬರ್ಬೇಕು ನೀ. ಬರಮ್ಮ ಬಿಡಿ, ಅದಕ್ಕೇನಂತ. ನನಗೆ ಟೈಮ್ ಆಯ್ತು, ಬರ್ತೀನಿ. ನಾವು ಬಂದೇವ ದೇವ, ನಾವು ಬಂದೇವ, ನಾವು ಬಂದೇವ, ನಾವು ಬಂದೇವ ಪ್ರಚಾರ ಮಾಡಲಿಕ್ಕ, ನಾವು ಬಂದೇವ ಪ್ರಚಾರ ಮಾಡಲಿಕ್ಕ, ನಾವು ಬಂದೇವ, ನಾವು ಬಂದೇವ, ನಾವು ಬಂದೇವ, ನಾವು ಬಂದೇವ. ನಾಳಿನ ಆದಿತ್ಯವಾರ ಅಮಾವಾಸ್ಯೆ ಬಂದಿದೆ, ಮಠಕ್ಕೆ ಬರೋದ ತಪ್ಪಿಸ್ಕೋಬೇಡ್ರಿ. ಹೊರ ಕನ್ಯೆ
ವೃತ್ತ ಪ್ರಾಪ್ತಿ. ಮಕ್ಕಳು ಬಲ ಬೇಕಾದ್ರು ನಮ್ಮ ಅಜ್ಜರ ಮಟ್ಟಿಗೆ ಬಂದ್ರಪ್ಪ. ಬಾಳು ನಮ್ಗೆ ಅಂಥದ್ದು ಇಂಥದ್ದು ಒಂದು ಗಂಡು ಮಗು ಆಗ್ಬಿಟ್ರೆ ಅಷ್ಟೇ ಸಾಕು ನೋಡು. ನಾನು ಇನ್ನೇನು ಹೆಚ್ಚಿಗೆ ಬೇಡ ಹಾಕಿಲ್ಲ. ನಿನ್ ಕೈಲಿ ಅಷ್ಟೇ ಆಗೋದು ಬಿಡು. ಸಾಕು ಸಾಕು ಒಂದಿನ. ಬಾಳ ವರ್ಷ ಆದ್ಮೇಲೆ ಯಾರೋ ಪುಣ್ಯಾತ್ಮ ಮಕ್ಳು ಕೊಡ್ತೀನಿ ಅಂತ ಬಂದವನೆ, ಇವನು ಒಂದೇ ಒಂದ್ ಕೇಳ್ತಾನಂತೆ. ಈ ಮಂತ್ರಸಿದ್ರೆ ಮಾವನ ಉದುರುದಿಲ್ಲಕನ. ನಾವು ಉದುರ್ಸ್ಕೊತೀವಿ, ನಮಗ್ ಗೊತ್ತು. ನೋಡು, ಸ್ವಾಮಿಗಳು ಮಕ್ಳು ಕೊಡ್ತೀನಿ ಅಂತ ಹೇಳಿದಾರೆ. ಒಂದೆಲ್ಲ ಕೇಳದ್ ಬೇಡ, ಕೇಳ್ತೀವಿ. 4 ಗಂಡು 1 ಹೆಣ್ಣು ಕೇಳುಮ. ಅಯ್ಯಪ್ಪ ಸದ್ಯಕ್ಕೆ ಸಾಕು, ಮುಂದಕ್ಕೆ ನೋಡ್ಕೊಳಮ್ಮ. ಅಲ್ಲ, ನಿನ್ ಕಟ್ಕೊಂಡೆ ನಾನು ಈಗ ಒಂದ್ ಬೀದಿ ಕಸ ಗುಡಿಸ್ತಾ ಇದೀನಿ. ಇನ್ನು 5 ಮಕ್ಕಳು ಹಾಕ್ಬಿಟ್ರೆ ಇಡೀ ಗ್ರಾಮ ಪಂಚಾಯತಿನೇ ವಹಿಸ್ಕೊಂಡು ಎಲ್ರದ್ದು ತೊಳೆಯಬೇಕಾಗಿದೆ. ಅಲ್ಲ ಯಾಕಂದ್ರೆ ಈ ದುಬಾರಿ ಕಾಲದಾಗ ಒಂದ್ ಹೆಣ್ಣು ಲಂಗಿಲ್ಲ ಅಂತದೆ, ಒಂದೆಕ್ಕ ಚಡ್ಡಿ ಇಲ್ಲ ಅಂತದೆ, ಅಪ್ಪ ಒಂದ್ ಲಂಗ ಹೊರದೋಗದೆ ಅಂತವೆ. ಯಾಕೆ ನಮ್ಗೆ ಅಷ್ಟೊಂದು ಈ ದುಬಾರಿ ಕಾಲದಾಗ? ಅದಕ್ಕೆ ನಿನಗೆ ಬುದ್ಧಿ ಇಲ್ಲ ಅಂತ ಹೇಳೋದು. ಇರಿಯಾ, ನಿನಗೂ ಹಿಂದಿಲ್ಲ ಮುಂದಿಲ್ಲ. ಹೌದು. ಅಪ್ಪ ಅವ್ವ ಯಾರಾದ್ರೂ ಇದಾರಾ? ನೆಂಟ್ರಿಸ್ಟ್ ಯಾರಾದ್ರೂ ಇದಾರಾ? ಇಲ್ಲ. ನನಗೂ ನನ್ನವ್ರು ಅನ್ನೋರು ಯಾರು ಇಲ್ಲ. ನಾಳೆ ದಿನ ನಾವು ಸತ್ತಾಗ ನಮ್ಮನ್ನ ಒತ್ಕೊಂಡು ಹೋಗೋದಿಕ್ಕೆ 4 ಗಂಡೈಕ್ಳು ಬೇಡವಾ? ಬೇಕು ತಾನೆ? ನಮ್ಮ ಅಪ್ಪ ಅವ್ವ ಸತ್ತೋದ್ರು ಅಂತ ಲಬಲಬ ಅಂತ ಬಾಯಿ ಪಡ್ಕೊಳ್ಳೋದಿಕ್ಕೆ 1 ಹೆಣ್ಮಗ ಬೇಡವಾ? ಅದಕ್ಕೆ ಕೇಳ್ತೀವಿ. 4 ಗಂಡು 1 ಹೆಣ್ಣು ಕೇಳುಮ. ಕೊಡೋನ್ ಯಾವನೋ ತಾನೆ, ನೀನಲ್ವಲ್ಲ. ಐತೆ ನಿಂದು ಭಾರಿ ಐತೆ ಐಡಿಯಾ. ಆದ್ರೂ ಬಿಡು, ನೀನ್ ಅಡಿಯಾಕ ರೆಡಿ ಆಗಿದ್ಮೇಲೆ ನಾನು ಉಡ್ಸೋಕೇನ್ ಕಷ್ಟ. ನೀನ್ ಎಷ್ಟು ಬೇಕು ಅಷ್ಟು ತಗೋತಾರು ನಡಿ. ಅವಾಗೆಲ್ಲ ಹುಟ್ಟಿಸ್ಲಿಲ್ಲ, ಈಗ ಹುಟ್ಟಿಸ್ತಾನಂತೀವಿ. ಆ ಮಾಡು ನೀನ್ ನೋಡ್ತವಿಂದ ನನ್ನ ಎದೆಯಲ್ಲಿ ಲಬ್ಡ ಬಂದಿದೆ ಕಣೆ ಮಾಡು.